ಏನ್ ಸ್ನೇಕ್ ಇದು? ಇದು ಬನಾನಾ ಬಾಲ್ ಪೈಥಾನ್ ಅಂತ ಹೇಳಿ, ಕಲರ್ ಇಂದ ಬನಾನಾ ಅಂತ ಹೇಳ್ತಾರೆ. ಬಾಲ್ ಪೈಥಾನ್ ಅಂದ್ರೆ ಅವರ ರೆಸ್ಟಿಂಗ್ ಸ್ಟೇಜ್ ಅಬ್ಸರ್ವ್ ಮಾಡಿ ಬಾಲ್ ತರ ಕರ್ಲಾಗಿರ್ತಾರೆ ಅವಾಗ, ಅದರಿಂದ ಬನಾನಾ ಬಾಲ್ ಪೈಥಾನ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಲ್ಮೋಸ್ಟ್ 5 ತಿಂಗಳಾಗಿದೆ ಬ್ಲಾಗ್ ಮಾಡಿ. ಸೊ ಇವತ್ತು ಸಡನ್ನಾಗಿ ಏನೋ ಮೂಡ್ ಬಂದ್ಬಿಡ್ತು ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಕನಕ್ಪುರಾಗೆ. ನಮ್ಮ ಅಕ್ಕ ಎಲ್ಲೋ ಏನೋ ಕಾಡಿಗೆಲ್ಲ ಹೋಗೋಣ, ಅಲ್ಲಿ ಪ್ರಾಣಿಗಳೆಲ್ಲ ಇದಾವಂತೆ, ಕೈ ಕೊಡ್ತಾರಂತೆ ಹಾವು, ಗಿಡ್ಗ ಬಿಡ್ಗ, ಅದೇನದು ಗಿಡ್ಗ ಬಿಡ್ಗ ಏನೋ ಪಕ್ಷಿಗಳನ್ನೆಲ್ಲ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಎಂಜಾಯ್ ಮಾಡೋಣ, ಜಾಲಿ ಮಾಡೋಣ. ಗೈಸ್, ಐ ಮಿಸ್ ಯು ಗೈಸ್ ಸೋ ಮಚ್ ಮ್ಯಾನ್. ತುಂಬ ಮಿಸ್ ಮಾಡ್ಕೊಂಡು ನಿಮ್ಮೆಲ್ಲ. ಬನ್ನಿ ವ್ಲಾಗ್ ಮಾಡೋಣ. ಗೈಸ್, ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಅಕ್ಕ ಫ್ರೀಯಾಗಿ ಬಂದು ಅಂತ ಕೊಟ್ಟರು. ಏನಿದು ಗೊತ್ತಿಲ್ಲ, ಮಾಯಿಶ್ಚರೈಸರ್ ಅನಿಸುತ್ತೆ. ಬರೀ ಹುಡುಗಿರೇ ಮಾಡಬೇಕಂತ ಏನಿಲ್ಲ, ಬಾಯ್ಸ್ ಮಾಡಬೇಕು ಸ್ಕಿನ್ ಕೇರು. ಬೆಳ್ಳು ಗೊತ್ತು ಆಗಲ್ಲ, ಅಟ್ಲೀಸ್ಟ್ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಇವಾಗ ಇದು ಸನ್ಸ್ಕ್ರೀನ್ ಆಚೆ ಹೋಗ್ತೀವಲ್ಲ, ಬಿಸಿಲಿಂದ ನಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಇದು ವೆರಿ ಮಸ್ಟ್. ಏನು ಹಾಕೋತೀರೋ ಇದ್ದಿರೋ ಇದು ಹಾಕೊಳ್ರಿ. ಎಲ್ಲ ಹಾಕೊಂಡಿದ್ದೋಯ್ತು. ಇವಾಗ ಬನ್ನಿ ಒಳ್ಳೆ ಚಕ್ಕ ಅಂತ ಒಂದು ಒಳ್ಳೆ ಔಟ್ಫಿಟ್ ರೆಡಿ ಮಾಡ್ಬಿಡೋಣ. ಬನ್ನಿ. ಬಟ್ಟೆನೇ ಇಲ್ಲ ಗೈಸ್, ನನ್ನ ಹತ್ರ ಬಟ್ಟೆನೇ ಇಲ್ಲ. ಸೀದಾ ಇದ್ದಾವೆ. ಬನ್ನಿ, ನಮ್ಮ ಸ್ಕಿನ್ ಒಂದೇ ಚೆನ್ನಾಗಿ ಕಾಣಿಸೋದು, ಅದು ಬ್ಲ್ಯಾಕು. ಸೊ ಬ್ಲ್ಯಾಕ್ ಹಾಕೋಣ. ಅಷ್ಟೇ, ಔಟ್ಫಿಟ್ ರೆಡಿ. ರೆಡಿ ಗೈಸ್. ನನಗೆ ಪರ್ಫ್ಯೂಮ್ ಹಾಕೋಣ. ಇದೇ ನಾನು ಯೂಸ್ ಮಾಡೋ ಪರ್ಫ್ಯೂಮು ಡೆನ್ವರ್, ಮತ್ತು ಬಿಯರ್ಡೋದು ಸ್ಮೋಕ್ ವಿಸ್ಕಿ ಅಂತ. ಅದು ಎರಡು ಮಿಕ್ಸ್ ಮಾಡ್ಕೋಬೇಕು, ಅವಾಗೆ ಹೊಸದು ಕ್ರಿಯೇಟ್ ಆಗುತ್ತೆ, ಹೊಸ ಸ್ಮೆಲ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಯಾವಾಗಲೂ ಎರಡು ಮಿಕ್ಸ್ ಮಾಡ್ಕೊಳ್ರಿ. Accessories is very important bro. ಬಾಲೇ ಸಾಕು, ರೆಡಿ ಆಯ್ತಾ? ಸಿಲ್ವರ್ ಚೈನು, ಕಡಕ, ಅಮ್ಮ ಯಪ್ಪ, ಒಂದು ರಿಂಗು, ಮತ್ತೆ ಇದೊಂದು ಇದು ನಮ್ಮಮ್ಮ ಕೊಡ್ಸಿರೋದು. ಬಾಳೆ ಮನಿ ಮ್ಯಾಗ್ನೆಟ್ ಅಂತ. ಇದು ಮನಿ ಮ್ಯಾಗ್ನೆಟು, ಮತ್ತು ಇದು ಸ್ಪೈಡರ್ ಮ್ಯಾನ್ದು ಪರ್ಲ್ ಬೀಟ್ಸ್. ಅಷ್ಟೇ ನನ್ನ ಆಕ್ಸೆಸರೀಸ್. ಸೊ ಆಲ್ಮೋಸ್ಟ್ 5 months ಆಗಿಬಿಟ್ಟಿತ್ತು ಕ್ಯಾಮ್ರನ್ ಕೈಯಲ್ಲಿ ಹಿಡಿದು. ಸೊ ಮತ್ತೆ ಹಿಡಿದಿದ್ದೀನಿ, ಮತ್ತೆ ಯಾವಾಗ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಈಗ ಸೊ ಇಂಟ್ರೆಸ್ಟ್ ಬಂದ್ಬಿಡ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ಕಂಟೆಂಟ್ ಅಂತ ಅಂದ್ಕೊತೀನಿ, ನೋಡೋಣ. ಸೊ ನೋಡಿ ಏನು ಸಕ್ಕದ ಫುಲ್ ಜಿಂಗ್ ಚೆಕ್ ಆಗಿ ರೆಡಿ ಆಗಿದ್ದೀನಿ. ಸೊ ಬನ್ನಿ
ಹೋಗೋಣ, ಎಂಜಾಯ್ ಮಾಡೋಣ, ಫುಲ್ ಫನ್ ಹೊರಟಿದ್ದೀವಿ ನಾವು ಕನಕ್ಪುರಾಗೆ, ಅನಿಮಲ್ ಫಾರೆಸ್ಟ್ಗೆ. ನಮ್ಮ ಅಕ್ಕ ಪ್ರಿಯಾ, ನಮ್ಮಮ್ಮ ಆಯನ್ರಿ ಬೇಗ. ಸೊ ರೀಫ್ಯೂಲ್ಗೆ ನಿಲ್ಸಿದ್ದೀವಿ, ಬನ್ನಿ ಹೊರಡೋಣ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಲ್ಸಿದ್ದೀವಿ. ಲೊಕೇಶನ್ ಇನ್ನೊಂದು 10-15 ಮಿನಿಟ್ಸ್ ಅಷ್ಟೇ, ಅದಕ್ಕೆ ಏನಾದರೂ ತಿಂದ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಟೇಕನ್ ಅ ಸ್ಮಾಲ್ ಬ್ರೇಕ್. ಅಷ್ಟು ವಡೆ ತಿನ್ನೋಣ ಅಂತ ಅಂದ್ಬಿಟ್ಟು ವಡೆ ತೊಗೊಂಡಿದ್ದೀವಿ. ಗೈಸ್ ನಮ್ಮ ದೋಸೆನೂ ಬಂದಾಯಿತು, 2 ಕಾಂಬಿನೇಷನ್ ಸೂಪರು. minutes later. ಸೊ ಗೈಸ್ ಲೊಕೇಶನ್ ರೀಚ್ ಆಗಿದ್ದೀವಿ. ಇವಾಗ ಜಸ್ಟ್ ಕಾರ್ ಪಾರ್ಕ್ ಮಾಡಿ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಂತೆ, ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಹಾವು ಏನೇನೋ ಐತಂತೆ, ಈಮು ಗೀಮು ಹಿಂಗೆ ಶೂಟ್ ಮಾಡಿದ್ರೆ ಮಲ್ಕೊಂಬಿಡುತ್ತಂತಲ್ಲ, ಕೊಳ್ಳಿನ ಏನದು ಅದೆಲ್ಲ ಐತಂತೆ. ಬನ್ನಿ ಹೋಗಿ ನೋಡೋಣ. ಓ ಇಲ್ಲಿಂದನೇ ಪ್ರಾಣಿಗಳು ಸ್ಟಾರ್ಟ್ ಆಗ್ಬಿಟ್ಟು ಇರಿ ತೋರಿಸ್ತೀನಿ. ಇಲ್ಲ ನೋಡಿ, ಇಲ್ಲೇ ಒಂದು ನಾಯಿ, ಒಂದು ಹಸು ಐತೆ, ಇಲ್ಲೊಂದು ಹಸು ಐತೆ, ನೋಡ್ಕೊಳ್ರಿ. ಇಲ್ಲಿಂದನೇ ಪ್ರಾಣಿಗಳು ಸ್ಟಾರ್ಟ್ ಆಗವೆ. ಕಡೆ ಉತ್ತ ಹಾವುಗಳಿದೆ, ಉತ್ತದಲ್ಲಿ. ಟಿಕೆಟ್ ತೊಗೊಂಡಾಗಿದೆ. ಸೊ ಒಬ್ರಿಗೆ 400 rupees ಅಂತೆ. ಮೈ ಗಾಡ್, ಟಿಕೆಟ್ ತೊಗೊಂಡಿದ ತಕ್ಷಣ ಸ್ಟಾರ್ಟು. ಮೈ ಗಾಡ್, This one is called as a corn snake from Mexico. Only on the down you can touch. Don't rub your hand. You want to touch? Thing, sir? They're down only. Oh. Don't rub, sir. The scale will get damaged. Okay. Put on your ear. ಬುಜ್ಬಾರ್ದು ಅದೇ ರಬ್ ಮಾಡಬಾರ್ದು. ರಬ್ ಮಾಡಿದ್ರೆ ಸ್ಕೇಲ್ಸ್ ಉಲ್ಟಾ ಮಾಡಿದ್ರೆ Really? Oh my god. $4 million. Ready guys. என்ன கலரு? ఇంకా వీడియో లేదు. ಬರ್ತೈತಾ? ಹಿಡಿ
Keep moving, guys. Keep moving. With that part will get, glowed. His last feeding was 20 days ago. They don't eat every day. Like once in 30 days, once in 40 days. They eat. Yes, the horseshoe or the nail of the horse is known as its hoof. This right here is Maya. Say hi to Maya. Okay, if you can notice, Maya's right hoof is a little front right hoof. It's a little bit smaller than the left hoof. She was supposed to be a racehorse. She was born in Pune on a stud farm. How much do you think Maya weighs? Very close. Maya weighs approximately 600 kgs. Maya eats 50 kgs a day. Okay, Mayas are very ಇವರಿಬ್ಬರು ಗಂಡ ಅಂತೆ ಅಂತೆ. They both are. This white guy is Gabbar, that is Isha. Gabbar has a crush on Ishan. ಎಷ್ಟು ಚೆನ್ನಾಗಿ ಸ್ಟೋರೀಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಗೊತ್ತಾ ಇಲ್ಲಿ. ಆ್ಯಂಡ್ ಅದರ ಹೆಸರು ಮಾಯಾ. ಗಬ್ಬರ್. Hi. Bird sanctuary. Hi. Hi. Oh, ಇದು ತಿಂತಾ ಇದೆ, ಪುಟ ತಿಂತಾ ಇದೆ. ಏನದು? Hi. Hi, kitty. Sige, lilit mo. Ba. Guys, ಇದು white turtle ಇದು. ಇದು ಬನಾನಾ ಬಾಲ್ ಪೈಥಾನ್ ಅಂತ ಹೇಳಿ, ಕಲರಿಂದ ಬನಾನಾ ಅಂತ ಹೇಳ್ತಾರೆ. ಬಾಲ್ ಪೈಥಾನ್ ಅವರ ರೆಸ್ಟಿಂಗ್ ಸ್ಟೇಜ್ ಅಬ್ಸರ್ವ್ ಮಾಡಿ, ಬಾಲ್ ತರ ಕಲ್ಲಾಗಿರ್ತಾರೆ ಅವರು, ಅದರಿಂದ ಬನಾನಾ ಬಾಲ್ ಪೈಥಾನ್ ಅಂತ. ಇಷ್ಟೇ ಸೈಜ್ ಬರೋದು ನಾನು ಪೈಥಾನ್ಸ್ ಯಾರು ವೆನಮ್ ಹಚ್ಚಿದ್ದಾರೆ. ಟೆಂಪರೇಚರ್ ಎಲ್ಲ ಸೆಟ್ ಮಾಡಿದ್ದಾರೆ ನೋಡೋದಕ್ಕೆ. ಇದು ಬಾಲ್ ಪೈಥಾನ್ಸ್. ಇದು ಆ್ಯಕ್ಚುಲಿ ಬನಾನಾ ಅಂತ, ಸೊ ಕಲರ್ ಬನಾನಾ ಥರ ಇರೋದ್ರಿಂದ ಬನಾನಾ ಪೈಥಾನ್. ಕಪೆ ಚೀಸ್ ಥರ ಐತೆ, ಪಿಜ್ಜಾ ಥರ ಇಲ್ಲ ಗೈಸ್. ಇದು ಮಾರ್ಗರೇಟಾ ಪಿಜ್ಜಾ ಮೇಲೆ ಚೀಸ್ ಮೆಲ್ಟ್ ಆಗಿರುತ್ತಲ್ಲ, ಹಂಗಿಲ್ಲ ಇದು. ಹಾಗೆ ಬರ್ತಾರೆ ಅಥವಾ ಯಾವ್ದನ್ನ ಗ್ರೂಪ್ ಜೊತೆ ಇದ್ದೀರಾ? ಕುತ್ಕೊಳ್ಳಿ ಮೇಡಮ್, ತಿರ್ಸ್ಬಾರ್ದು ದಯವಿಟ್ಟು. ಇರು ನೋಡಿ. That is really tasty. Hey,
ಬನ್ನೂರು ಕೊಡೆಗಳು ಇನ್ನೂ ಕೊಟ್ಟಿಲ್ಲ ಇರಪ್ಪ ನನಗೆ ಕೊಡಲಿ ತಿನ್ನಿಸ್ತೀನಿ ಫೀಲ್ ಮಾಡ್ತಿದ್ದಾರೆ ನನ್ನಷ್ಟೇ ಇಟ್ಟಿದ್ದೀರಲ್ಲ ಎಲ್ಲರೂ. 6 ಅಡಿ ಇದ್ದೀರಲ್ಲ ಎಲ್ಲ ನೀವೆಲ್ಲ. ಹಿಂಗೈತೆ ನೋಡಿ. ಏಯ್ ಇಲ್ಲಡ ಶ್ಯಾಮ್, ಐ ಶ್ಯಾಮ್ ನೋಡೋ ಇಲ್ಲಿ ಶ್ಯಾಗಳು ಗುಮ್ಮಿದ್ರೆ ಹೆಂಗೆ ಗುಮ್ತಾವ ಗೊತ್ತಾ? ಏಯ್ ಮಚ್ಚಾ ದೇಕ್ರೆ ಮಚ್ಚಾ, ನಮ್ಮ ಹುಡುಗರು ಲೋಯ್ತು ಬಂಡಿ ಅಲ್ಲಿ. ನಮ್ಮ ರೆಡ್ಡಿ ಅವನೇ, ಆ ಕಡೆ ಮಲ್ಲಿಕೆಲ್ಲ ನಿಂತವ್ರಲ್ಲಿ. ಮಲ್ಲಿಕು, ಇಲ್ಲಿ ಮಿಶಲ್ಲು, ಅಲ್ಲಿ ಲಿಂಡಾ ಎಲ್ಲ ಅವ್ರು ನೋಡಿ. ಇಲ್ಲಿ ಬನ್ನಿ, ಎಷ್ಟು ಕ್ಯೂಟ್ ಆಗಿತ್ತು. ಬಾ ಇಲ್ಲಿ. ಓಡ್ಬೇಡ ಬಾರ, ನಾನೇನು ಮಾಡಲ್ಲ ನಿಂಗೆ. ಇಲ್ಲ ಇದು ಓಡ್ತೈತೆ ಗೈಸ್. ಇಲ್ಲ ಬಾರ ಇಲ್ಲಿ, ನಾನೇನು ಮಾಡಲ್ಲ ನಿಂಗೆ. ಅದು ಯಾಕೋ ನನ್ನ ಮೇಲೆ ತಿಕ್ಕ ಹೊಡ್ಕೊಂಬಿಟ್ಟೈತೆ ಅನ್ಸುತ್ತಿದ್ದು. ಇಲ್ಲೋಡ ಶಾ ಬಾರ ಇಲ್ಲಿ. ಇಲ್ಲೋಡು ಓಡ್ತಾನೆ ಐತೆ ಗೈಸ್ ಇದು. ಅಂತ ನನ್ನ ಮಾತಾಡ್ಸಲ್ಲ, ನನಗೂ ಕೋಪ ಬಂದ್ಬಿಟ್ಟಿದ್ದು. ಅವ್ನು ನನ್ನ ಮಾತಾಡ್ಸಲ್ಲ ಅಂದಮೇಲೆ ನಾನು ನಿನಗೆ ಅವನ್ನ ಮಾತಾಡ್ಸ್ಬೇಕು. Can we touch? Yeah, you can touch it. Still. How old is this? 15, 16 years. What? 15, 16 years old. ಎಲ್ಲ ನೋಡ್ದಂಗೆ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಕವರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪ್ರಾಣಿ ತೋರಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಯು ಕ್ಯಾನ್ ಈವನ್ ಅಡಾಪ್ಟ್ ದೆಮ್. ಐ ಮೀನ್ ಎಲ್ಲ ಅಲ್ಲ, ಹ್ಯಾಮ್ಸ್ಟರ್ಸು, ರ್ಯಾಬಿಟ್ಸು ಅದೆಲ್ಲ ಫ್ರೀ ಅಡಾಪ್ಷನ್ ಇಸ್ ಫ್ರೀ. ವಿಸಿಟ್ ಮಾಡಿದಾಗ ನಿಮ್ಗೆ ಇಷ್ಟ ಇದ್ದರೆ ಅಡಾಪ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಬರೀ ಒಂದು ಫಾರ್ಮ್ ಏನೋ ಫಿಲ್ ಮಾಡಬೇಕು. ಫಾರ್ಮ್ ಫಿಲ್ ಮಾಡಿಬಿಟ್ಟು ಯು ಕ್ಯಾನ್ ಅಡಾಪ್ಟ್ ದೆಮ್. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಲ್ ಸಿ ಯು ಇನ್ ಅನದರ್ ವ್ಲಾಗ್. ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಂಟಿಲ್ ದೆನ್ ಮತ್ತೆ ಏನು ಮಾಡಬೇಕಂತ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಆಲ್. ಮತ್ತು ಬೆಲ್ ಐಕನನ್ನು ಒತ್ತಿರಿ. ಬಾಯ್.